ರಿಲೇಷನ್ಶಿಪ್ಪಲ್ಲೂ ಸ್ಟೆಬಿಲಿಟಿ ಬರ್ತಾ ಇಲ್ವಲ್ಲ, ಯಾಕೆ ಅನ್ನೋದು ನಿಮ್ಮ ಪ್ರಶ್ನೆ. ಯೂನಿವರ್ಸನ್ನು ಕೇಳ್ತಾ ಇದ್ದೀರಿ. ಆ್ಯಂಡ್ ನೀವು ಒಬ್ಬ ಒಳ್ಳೆ ಮೆಜಿಷಿಯನು, ಮೆನಿಫೆಸ್ಟೇಷನ್ ಮಾಡುವಂತಹ ಕಲೆ ನಿಮಗೆ ಗೊತ್ತಿದೆ, ವಿದ್ಯೆ ನಿಮಗೆ ಗೊತ್ತಿದೆ. ನೀವು ನಿಮ್ಮ ವಿದ್ಯೆಯನ್ನು ಪ್ರಯೋಗ ಮಾಡ್ತಾ ಇದ್ದೀರಿ, ಬಟ್ ಫ್ರೂಟ್ಫುಲ್ ರಿಸಲ್ಟ್ ಸಿಗ್ತಾ ಇಲ್ಲ. ಬಿಕಾಸ್ ನೀವು ಕೆಲಸ ಮಾಡ್ತಾ ಇರೋದು ಸತ್ಯ, ಬಟ್ ನೀವು ನಿಮ್ಮೊಳಗೆ ಕೆಲಸ ಮಾಡ್ಕೊಳ್ತಾ ಇಲ್ಲ. ಓಕೆ, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಿ, 369 ಮಾಡ್ತಾಯಿದ್ದೀರಿ. ಓಕೆ, ಅರ್ಲಿ ಮಾರ್ನಿಂಗ್ ಮೆಡಿಟೇಷನ್ ಮಾಡಿ ಪರ್ಸನನ್ನು ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀರಿ, ಅಥವಾ ಹೀಲಿಂಗ್ ಮಾಡ್ತಾ ಇರ್ಬೋದು. ನೀವು ನಿಮ್ಮ ಹಸ್ಬೆಂಡ್ಗೆ ಅಥವಾ ನೀವು ನಿಮ್ಮ ವೈಫ್ಗೆ ಹೀಲಿಂಗ್ ಮಾಡ್ತಾಯಿದ್ದೀರಿ. ಬಟ್ ಅದು ಯಾಕೆ ವರ್ಕ್ ಆಗ್ತಾಯಿಲ್ಲ ಅಂದರೆ ನೀವು ಖುದ್ದು ಒಳಗಡೆಯಿಂದ ಹೀಲ್ ಆಗ್ತಾಯಿಲ್ಲ. ಸೊ ಹೀಲ್ ಮಾಡಬೇಕು. ಸೊ ನನಗಿಲ್ಲಿ ಕಾಣಿಸ್ತಾ ಇರೋದು ಏನಪ್ಪ ಅಂದರೆ ನಿಮ್ಮ ಮನಸ್ತಾಪಗಳು ಎಂಡಾಗ್ತಾಯಿದೆ. ಓಕೆ, ಮನಸ್ತಾಪಗಳು ಎಂಡಾಗ್ತಾಯಿದೆ. ನೀವು ಯಾವ ವಿಚಾರದಲ್ಲಿ ಸ್ಟಕ್ ಫೀಲ್ ಮಾಡ್ತಾಯಿದ್ದೀರಿ ಆ ವಿಚಾರದಲ್ಲಿ ಸ್ಟಕ್ಕಿಂಗ್ ಎನರ್ಜಿ ಎಂಡಾಗ್ತಾಯಿದೆ. ಅಂದರೆ ಒಂದು ನೆಗೆಟಿವ್ ಸೈಕಲ್ಲು ಎಂಡಾಗ್ತಾಯಿದೆ ಡೆಫಿನೆಟ್ಲಿ. ಓಕೆ, ಸ್ವಲ್ಪ ತಾಳ್ಮೆಯಿಂದ ಇರಿ, ಪಾಸಿಟಿವ್ ಆಗಿರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಮೆಡಿಟೇಷನ್ ಮಾಡ್ತಾಯಿರಿ. ಮೆಡಿಟೇಷನ್ ಮಾಡೋದ್ರಿಂದ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ. ಯೂನಿವರ್ಸ್ ಜೊತೆಗೆ ಕನೆಕ್ಷನ್ಸ್ ಜಾಸ್ತಿ ಆತಂದರೆ ಆವಾಗ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಕೊಡ್ತಾರೆ, ಒಳ್ಳೊಳ್ಳೆ ಐಡಿಯಾ ಕೊಡ್ತಾರೆ, ಕ್ರಿಯೇಟಿವಿಟಿ ಮೈಂಡ್ ಸೆಟ್ ಬರುತ್ತೆ, ಥ್ರೋಟ್ ಚಕ್ರ ಹೀಲ್ ಆಗುತ್ತೆ. ಓಕೆ, ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಅನಲೈಸ್ ಮಾಡೋಕ್ಕೆ ನಿಮಗೆ ಗೊತ್ತಾಗುತ್ತೆ. ತಪ್ಪು ಇದು, ನಾ ಈ ದಾರಿಯಲ್ಲಿ ಹೋಗಲ್ಲ, ಸರಿ ಇದು ಈ ದಾರಿಯಲ್ಲೇ ಹೋಗ್ತೀನಿ, ಇಲ್ಲೇ ಕೆಲಸ ಮಾಡ್ತೀನಿ, ಈ ವಿಚಾರಕ್ಕೇ ಕೆಲಸ ಮಾಡ್ತೀನಿ ಅನ್ನೋಕ್ಕೆ ನಿಮಗೆ ಧೈರ್ಯ ಬರುತ್ತೆ.